ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಏನಪ್ಪ ಅಂದರೆ ಇವತ್ತು ಮನೇಲಿ ಯಾರೂ ಇಲ್ಲ. ಸೊ ನೋಡೋಣ, ಇವತ್ತು ಸ್ವಲ್ಪ ಒಂದಿಷ್ಟು ರೀಲ್ಸ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ರೀಲ್ಸ್ ಮಾಡಿಬಿಟ್ಟು, ಬಿಕಾಸ್ ವೆದರ್ ಚೇಂಜ್ ಆಗಿರೋದ್ರಿಂದ ನಮ್ಮೂರ ಕಡೆ ಫುಲ್ಲು ಫೀವರು. 4 to 6 ಡೇಸೇ ಆಯಿತು ಅನಿಸುತ್ತೆ ಹುಷಾರು ತಪ್ಪಿ. ನಿನ್ನೆ ಇನ್ನು ಹಾಸ್ಪಿಟಲ್ಗೆ ಹೋಗಿಬಿಟ್ಟು ತೋರಿಸ್ಕೊಂಡ್ಬಂದ್ವಿ. ನನ್ನಿಂದ ಪುನಗೂ ಕೂಡ ಹುಷಾರಿಲ್ಲ, ಅವಳಿಗೂ ಕೂಡ ಮೊನ್ನೆ ನೈಟಿಂದ ಜ್ವರ. ಬಿಕಾಸ್ ಅವಳು ನನ್ನ ಪಕ್ಕದಲ್ಲೇ ಮಲಗೋದ್ರಿಂದ ಅವಳಿಗೂ ಕೂಡ ಜ್ವರ ಬಂದಿದೆ. ಅವಳಿಗೂ ನಿನ್ನೆ ತೋರಿಸ್ಕೊಂಡ್ಬಂದ್ವಿ, ಮಲಗಿದ್ದಾಳೆ. ಟೈಮ್ ಬಂದುಬಿಟ್ಟು 12:30 ಆಗಿದೆ. ಸೊ ಅದಕ್ಕೆ ಸುಮ್ಮನೆ ನಿದ್ದೆನೂ ಬರ್ತಿರಲಿಲ್ಲ, ಏನು ಮಾಡಲಿ ಬೇಜಾರು. ಒಂದು ಸ್ವಲ್ಪ ವೀಡಿಯೋಸ್ ಶೂಟ್ ಆದರೂ ಮಾಡೋಣ ಅಂತ. ರೀಲ್ಸ್ ಮಾಡೋದೆಲ್ಲ ಪೋಸ್ಟ್ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದೇ ಫೋನ್ ಇರೋದ್ರಿಂದ ಇದರಲ್ಲೇ ವ್ಲಾಗ್ ಮಾಡಬೇಕು, ಇದರಲ್ಲೇ ರೀಲ್ಸ್ ಮಾಡಬೇಕು. ಹಾಗಾಗಿ ನೀರನ್ನ ಹೀಟಿಗೆ ಹಾಕಿದ್ದೀನಿ. ಅದು ಬಿಸಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಮಧ್ಯಾಹ್ನಕ್ಕೆ ಏನಾದರೂ ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಚಪಾತಿ ಮತ್ತು ಎಣ್ಗಾಯಿ ಮಾಡಿದ್ದೆ, ಖಾಲಿ ಆಗೋಗುತ್ತೆ. ಇದೇ ಎಣ್ಗಾಯಿ ಸ್ವಲ್ಪ ಇದೆ, ಬಟ್ ಗೊತ್ತಿಲ್ಲ ಮಧ್ಯಾಹ್ನದ ಮೇಲೆ ನಮ್ಮ ಅಣ್ಣರು ಬರ್ಬೋದು, ನಮ್ಮ ಮನೆಯವರು ಬರ್ಬೋದು, ಅದಕ್ಕೆ ಸಾಕಾಗಲ್ಲ. ಅನ್ನ ಸಾಂಬಾರು ಮಾಡ್ಕೊಂಡ್ಬಿಡೋಣ ಬನ್ನಿ ಗೈಸ್. ಸೊಪ್ಪಿನ ಸಾರು ಮಾಡೋಣ ಇವತ್ತು. ಏನು ಗೊತ್ತಾ ಹೇಳೋದು ಮಾಡ್ತಿದ್ದೆ, ನಮ್ಮ ಮನೇಲಿ ಏನಾದರೂ ಒಂದು ಹೊಸ ವಸ್ತು ತಂದ್ವಿ ಅಂದರೆ ನಾನು ತಂದು 2 ದಿನ 3 ದಿನ ಅಟ್ಲೀಸ್ಟ್ 1 ವಾರ ಆಗಿರಲಿ ಅಷ್ಟರೊಳಗೆ ಅದರಲ್ಲಿ ಸ್ವಲ್ಪನಾದರೂ ಡ್ಯಾಮೇಜ್ ಮಾಡಿರ್ತೀನಿ. ಇದು ತೋರಿಸ್ತೀನಿ ಏನೇನು ಡ್ಯಾಮೇಜ್ ಮಾಡಿದ್ದೀನಿ ಅಂತ. ನಾನು ಮನೇಲಿ ಈ ಕುಕ್ಕರು ಹೊಸದು, ಓಕೆನಾ, ತಂದು ಒಂದು 3 to 5 days ಆಗಿರ್ಬೋದು ಅಷ್ಟೇ. ಆ್ಯಕ್ಚುಲಿ ಈ ಕುಕ್ಕರು ಮುಚ್ಚು ಕೈ ಪಗ್ಬಿಟ್ಟು ಕೆಳಗಡೆ ಬಿಟ್ಟು ಮುಚ್ಚೋಗಿದೆ. ನೆಕ್ಸ್ಟು ಇನ್ನೂ ಒಂದಿದೆ, ಇದು ಪ್ಯೂರು ತಂದು ಸೆಟ್ ಮಾಡಿ ಇದು ಅಷ್ಟೇ ಒಂದು 3 daysಗೂ ಈ ಕಡೆಯಿಂದ ಓಡಾಡಿ ಅಭ್ಯಾಸ. ಸೊ ನಾನೇನು ಮಾಡಿದೆ, ಇದನ್ನ ಸೆಟ್ ಮಾಡಿದ್ದಾರೆ ಅನ್ನೋದೇ ಮರೆತುಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ತಲೆಯಿಂದ ಹೊಡೆದೆ ಅಷ್ಟೇ, ಮಿಕ್ಸಾಗ್ಬಿಟ್ಟು ಅಷ್ಟೇ. ಅದರಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಈ ಕಲರ್ಸ್ ಬರುತ್ತೆ, ಓಕೆನಾ. ಫುಲ್ಲು ತುಂಬಿದೆ ಅಂದರೆ ಅಲ್ಲಿ ಬ್ಲೂ ಕಲರ್ ಬರುತ್ತೆ, ಆನ್ ಆಗಿದ್ರೆ ರೆಡ್ ಮತ್ತು ಗ್ರೀನ್ ಇರುತ್ತೆ. ನಾನು ತಲೆಯಿಂದ ಹೊಡೆದಿದ ತಕ್ಷಣ ಫುಲ್ಲು ಕಲರ್ಫುಲ್ಲು ಜಿಗಿ ನಮ್ಮ ಬೆಳಿಗ್ಗೆ ಫುಲ್ಲು ಕಲರ್ಫುಲ್ ಇತ್ತು. ಆ ಥರ ಹೊಡಿತಿದ್ದೆ. ಮತ್ತು ಇನ್ನೂ ಏನೇನು ಮಾಡಿದ್ದೀನಿ ಅಂದರೆ ಇಷ್ಟೊಂದು ಅಷ್ಟೇ ಸುತ್ತಾಗ್ತಲ್ವಾ, ತಂದು 2 ವಾರ ಚೆನ್ನಾಗಿತ್ತು. ಆ ಕಡೆ ಆಫ್ ಮಾಡೋಣ ಅಂತ ಹೋದೆ, ಇದೇ ಮುಗ್ದೋಯ್ತು. ಈ ಥರದ್ದು ಮುಗ್ದೋಯ್ತು. ಅದನ್ನು ಕೂರಿಸ್ಬೇಕಿತ್ತು, ಬಟ್ ಅದು ಬಿದ್ದುಬಿಟ್ಟು 2 ಹೋಳಾಯಿತು, ಕೂರ್ಸೋಕ್ಕಾಗಲಿಲ್ಲ. ಮತ್ತು ಇನ್ನೂ ಗೊತ್ತಿದ್ದೀನಿ, ಫ್ರಿಜ್ಜು ಇವತ್ತು ತಂದು 3 years ಆಯಿತು. ಬಟ್ ಅದು ತಂದು ಅದು ಒಂದು ವಾರದೊಳಗಡೆನೇ ಅನಿಸುತ್ತೆ, ಗೊತ್ತಿಲ್ಲ. ಒಟ್ನಲ್ಲಿ ಹೊತ್ತಾಗಿ ತಂದ ತಕ್ಷಣ ಫ್ರೂಟ್ಸ್ ಇಡ್ತೀವಿ ಗೊತ್ತಾ ಕೆಳಗಡೆ, ಇದು ತೋರಿಸ್ಬಿಡ್ತೀನಿ. ಇದನ್ನ ಹಿಂಗೆಳ್ಬಿಟ್ಟು ಏನು ಮಾಡಿದೆ, ಇದು ನಿಮ್ಮ ಡೋರಿಗೆ ಕ್ಲೋಸ್ ಮಾಡಿಬಿಟ್ಟಿದ್ನ, ಅದು ಮುರಿದೇ ಹೋಯಿತು. ಇಲ್ಲಿ ನೋಡಿ, ಇಲ್ಲಿ ಪ್ಲಾಸ್ಟರ್ ಹಾಕಿದ್ದೀವಿ. ಈ ಥರ ಹುಟ್ಟು ಇಡ್ಬೇಕು. ನಾನು ತಂದು 1 week 2 weekಲ್ಲಿ ಫ್ರಿಜ್ನು ಮುಟ್ಟಾಕ್ಬಿಟ್ಟೆ. ಇಡ್ವಟ್ಟಂದ್ರೆ ನಾನೇ ಅನಿಸುತ್ತೆ ಅಲ್ವಾಗ. ಇಲ್ಲಿ ನೀವು ಈ ಥರ ಏನಾದರೂ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಓಕೆ ಸೊಪ್ಪಿನ ಸಾಂಬಾರು ವಿಜಲ್ ಹೊಡೆಯೋಕೆ ಇಟ್ಟಿದ್ದೀನಿ. ಅಷ್ಟೆಲ್ಲ ಹೋಗ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ನಮ್ಮ ಪುನುಮ ಇದ್ದು ಅಂದರೆ ದೇವನೇ ರೀಲ್ಸ್ ಮಾಡೋಕ್ಕೆ ಬಿಡಲ್ಲ ಅವಳು. ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಬರ್ತೀನಿ. ಫೈನಲಿ ಫ್ರೆಶ್ ಅಪ್ ಆದರೆ ತುಂಬ ಜನ ಮೇಕಪ್ ಅಂತ ಹೇಳ್ತಿದ್ರಿ. ಮೇಕಪ್ ಏನು ಮಾಡ್ಕೊಳ್ಳೋದೇ ಇಲ್ಲ. ಬನ್ನಿ ತೋರಿಸ್ತೀನಿ ನನ್ನ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅಂತ. ನನಗೆ ಕಲರ್ ಲೈಟ್ಸ್ ಅಂದರೆ ತುಂಬ ಇಷ್ಟ.
ಒಂದು ನಿಮಿಷ. ಯಾವಳು ಇವಳು ರಾಮನಳ್ಳಿ ರಾಕೆಟ್ಟು ಸುಯ್ಯನೆ ಕಣ್ಣ ಎದುರು ಬಂದಳು. ಲಕ್ಷಕ್ಕೆ ಒಂದು ಇಂಥ ಚಂದ ಫೇಸ್ ಕಟ್ಟು ಆದರೂ ಕಾಣದಂಗೆ ಇದ್ದಳು. ಹಿಡ್ಕ ಹಿಡ್ಕ ಅಂತದೆ ತಡಕ ತಡಕ ಅಂತದೆ ತಮಕ ತಮಕ ಅಂತದೆ ಅಳಮಳ ಅಂತದೆ. ಕದ್ದು ನೋಡುತ್ತಾ ಇವಳ ಕಿನ್ನ ಗುಳಿಯಲೆ ಆಡುತ್ತಾವೆ ಕಣ್ಣು ಅಳುಗುಳಿ ಮನೆ. ತಿದ್ದಿ ತೀಡಿದ ಮುದ್ದು ತುಟಿಯ ಅಂಚಲೆ ಹಚ್ಚು ತಾಳೆ ಕಿಚ್ಚು ಕಡ್ಡಿ ಗೀಚದೆ. ನಡೆಯುತ್ತಿದ್ರೆ ನಾಟ್ಯ ರಾಣಿ ಶಾಂತಲೆ ನಾಚುವಂಗೆ ಹೆಜ್ಜೆ ಹಾಕ್ತಾಳೆ. ನೆಟ್ಟಗಿದ್ರು ಕೆಟ್ಟು ಹೋಗಿದೆ ತಲೆ ಎಲ್ಲೇ ಹೋದರೂ ನಾ ನಿನ್ನ ಮತ್ತಲೆ. ಏ ಮಂಜಿ, ನಿಮ್ಮ ಅಣ್ಣನ ರೂಮ್ ಎಲ್ಲ ವಾ ಹೂವನ್ನೇ ಜೇನುಳ ಹುಡ್ಕೊಂಬಂದಿತ್ತೆ. ಹಿಡ್ಕ ಹಿಡ್ಕ ಅಂತದೆ ತಡಕ ತಡಕ ಅಂತದೆ ತಮಕ ತಮಕ ಅಂತದೆ ಡವ ಡವ ಅಂತದೆ. ಫೈನಲಿ ನಾನು ಈ ಥರ ರೆಡಿಯಾಗಿದ್ದೀನಿ. ತುಂಬ ಜನ ಕೇಳ್ತಿದ್ರಲ್ಲ ಮೇಕಪ್ಪು ಮೇಕಪ್ಪು ಮೇಕಪ್ ಅಂತೇಳ್ಬಿಟ್ಟು. ಇಷ್ಟೇ ನನ್ನ ಮೇಕಪ್ಪು. ಇನ್ಸ್ಟಾದಲ್ಲಾದರೆ ಇದಕ್ಕೆ ಸ್ವಲ್ಪ ಫಿಲ್ಟ್ರ್ ಹಾಕ್ತೀನಿ. ಆ್ಯಂಡ್ ಆಲ್ಸೋ ಫಿಲ್ಟ್ರ್ ಹಾಕಿದಾಗ ಲಿಪ್ಸ್ಟಿಕ್ ಇಷ್ಟೊಂದು ಅಪ್ಲೈ ಮಾಡಲ್ಲ, ಸ್ವಲ್ಪ ಅಳಿಸ್ಬಿಡ್ತೀನಿ. ಮತ್ತು ಗೈಸ್ ಏನೇನು ಯೂಸ್ ಮಾಡೋದನಪ್ಪ ಅಂದರೆ ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ, ಲಿಪ್ ಬಾಮ್, ಲಿಪ್ಸ್ಟಿಕ್, ಐಲೈನರ್, ಕಾಜಲ್, ಮಸ್ಕರ, ಬಿಂದಿ ಆ್ಯಂಡ್ ರೆಡ್ ಕಲರ್ ಟ್ಯೂಬ್. ಇಷ್ಟೇ ನನ್ನ ಮೇಕಪ್ಪು. ನಾನು ಯಾವುದೇ ಥರ ಫೌಂಡೇಶನ್, ಕ್ರೀಮ್ಸ್, ಬ್ರ್ಯಾಂಡೆಡ್ ಕ್ರೀಮ್ಸ್ ಅದೇನೂ ಅಪ್ಲೈ ಮಾಡಲ್ಲ. ನಾನೇನು ಯೂಸ್ ಕೂಡ ಮಾಡಲ್ಲ. ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಟೈಮ್ ಬಂದುಬಿಟ್ಟು 2 o'clock ಆಗಿಬಿಟ್ಟಿದೆ. ನಾನಿನ್ನು ರೀಲ್ಸ್ ಎಲ್ಲ ಮಾಡಿಬಿಟ್ಟು ಪುನಃ ಎಬ್ಬಿಸಿ ಅವಳಿಗೆ ಆಫ್ಟರ್ನೂನ್ ಊಟ ಮಾಡಿಸಿ ನಿಹಾಲ್ನ ಕರ್ಕೊಂಬರೋ ಅಷ್ಟೊತ್ತಿಗೆ ನನ್ನ ಡೇ ಕಂಪ್ಲೀಟ್ ಆಗಿರುತ್ತೆ. ಸೊ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ರೀಲ್ಸ್ಗೆ ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲೂ ಇದೆ, ರಕ್ಷಾರ್ ಅಂತ ಫೇಸ್ಬುಕ್ಕಲ್ಲೂ ಇದ್ದೀನಿ. ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.